ನೀ ಮೆಟ್ಟುವ ನೆಲಾದೆ ಕರ್ನಾಟಕ ನೀನಿರುವ ಮಲೆ ಸಹ್ಯಾದ್ರಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಇವತ್ತು ನಂದು ಬೈಕು ಸರ್ವಿಸ್ ಮಾಡಿಸೋದಕ್ಕೆ ಹೋಗ್ತಾ ಇದ್ದೀನಿ. ಯೂಶುವಲ್ ಆಗಿ ನಾನು ನಿಧಿ ಮೋಟರ್ಸ್ಗೆ ಕೊಡ್ತಾ ಇದ್ದೆ ಸರ್ವಿಸ್ಗೆ, ಹೀರೋ ಶೋರೂಮು HSR ಲೇಔಟ್ ಅಲ್ಲಿ ಇದೆ, ನಿಯರ್ ಟು HSR ಲೇಔಟ್. ಬಟ್ ನಾನು ಒಂದ್ಸಲ ಇಲ್ಲಿ ವಾಯುರಥ ಮೋಟರ್ಸ್ ಅಂತ ಇದೆ, ಅಲ್ಲಿ ಒಂದ್ಸಲ ಸರ್ವಿಸ್ ಮಾಡಿಸೋಣ ಅಂತಿದ್ದೀನಿ. ಆಸ್ ಆಫ್ ನಮ್ ಇಶ್ಯೂ ಏನು ಇಲ್ಲ ಆಕ್ಚುಲಿ, ಗಾಡಿ ಸ್ಮೂತ್ ಆಗಿ ಓಡ್ತಾ ಇದೆ. ಬಟ್ ನಾನು ನಿಮಗೆ ಒಂದಷ್ಟು ಪ್ರಾಬ್ಲಮ್ಗಳಿದೆ, ಅದನ್ನು ತೋರಿಸ್ತೀನಿ. ಸೊ ವಾಯುರಥ ಮೋಟರ್ಸ್ ನಾನು ಯಾವತ್ತೂ ಸರ್ವಿಸ್ ಮಾಡಿಸಿಲ್ಲ ಅಲ್ಲಿ, ಹಾಗಾಗಿ ಐಡಿಯಾ ಇಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ. ನಾನು RT ಕೃಷ್ಣದಲ್ಲಿ ಮಾಡಿಸಿದ್ದೀನಿ, ನಿಧಿ ಮೋಟರ್ಸ್ ಅನ್ನಲ್ವಾ ಅಲ್ಲಿ ಮಾಡಿಸಿದ್ದೀನಿ. ಅದು ಬಿಟ್ಟರೆ ಬನಶಂಕರಿ ಕತ್ತರಿಗುಪ್ಪೆ ಶೋರೂಮ್ ಇದೆಯಲ್ಲ, ಸೊ 3 ಕಡೆ ಮಾಡಿಸಿದ್ದೀನಿ. ಬಟ್ 3 ಕಡೆಯಿಂದನೂ ಜರ್ಕಿಂಗ್ ಪ್ರಾಬ್ಲಮ್ಮು ರಿಸಾಲ್ವ್ ಆಗೇ ಇಲ್ಲ. ಸುಮಾರು 6-7 ಟೈಮ್ ಮೇಲೆ ನಾನು ಸರ್ವಿಸ್ ಮಾಡಿಸಿದ್ದೀನಿ, ಬಟ್ ಇದುವರೆಗೂ ಒಬ್ರು ರಿಸಾಲ್ವ್ ಮಾಡಿಲ್ಲ ಆ ಇಶ್ಯೂ. ಸೊ ಟ್ರಾಫಿಕ್ ಇಲ್ಲಾಂದ್ರೆ ತುಂಬಾ ದೂರ ಏನೂ ಆಗಲ್ಲ ಆಯ್ತಾ, 2 ಕಿಲೋಮೀಟರ್ ಮ್ಯಾಕ್ಸಿಮಮ್ ಅಷ್ಟೇ ವಾಯುರಥ ಮೋಟಾರ್ಸ್ ಇರೋದು. ಸೊ ಗೈಸ್, ನಂದು ಗಾಡಿ ಸರ್ವಿಸ್ ಆಯ್ತು, ಬನ್ನಿ ಹೇಳ್ತೀನಿ. ಇದು ನೋಡಿ ಮೀಟ್ರು ಇನ್ನೂ ವರ್ಕ್ ಆಗ್ತಿಲ್ಲ ಆಕ್ಚುಲಿ. 1 ಅವರ್ 5 ನಿಮಿಷ ತೋರಿಸ್ತಾ ಇದೆಯಲ್ವಾ, ಕೀ ಆಫ್ ಮಾಡಿ ಆನ್ ಮಾಡ್ತೀನಿ. ಸೊ ಮತ್ತೆ ರೀಸೆಟ್ ಆಗ್ತಾ ಇದೆ, ಡೇಟ್ ಕೂಡ ರೀಸೆಟ್ ಆಗ್ತಾ ಇದೆ. ಸೊ ಅವರಿಗೆ ಸರ್ವಿಸ್ ಸೆಂಟರ್ ಅವ್ರಿಗೆ ಕೇಳಿದ್ರೆ ಮೀಟರ್ ಪ್ರಾಬ್ಲಮ್ ಅಂತ, ಸೊ ಅದನ್ನ ರಿಪ್ಲೇಸ್ ಮಾಡ್ಬೇಕಂತೆ. ಅಂಡ್ ಇಂಡಿಕೇಟರ್ ನಾನು ತೋರಿಸಿದ್ನಲ್ಲ ವರ್ಕ್ ಆಗ್ತಿಲ್ಲ ಅಂತ, ನೋಡಿ ಈಗ ವರ್ಕ್ ಆಗ್ತಿಲ್ಲ. ಅಲ್ಲಿ ಶೋರೂಮ್ ಅಲ್ಲಿ ವರ್ಕ್ ಆಗ್ತಿತ್ತು, ಸರ್ವಿಸ್ ಸೆಂಟರ್ ಅಲ್ಲಿ ಇಲ್ಲಿ ಆನ್ ಇದೆ ಅಲ್ವಾ, ನಾನು ತೋರಿಸ್ತೀನಿ ನೋಡಿ. ಅನ್ಯೂಶುವಲ್ ಆಗಿ ಬ್ಲಿಂಕ್ ಆಗ್ತಾ ಇದೆ ಅದು, ನಾನು ಇಳದ್ ಬಿಟ್ಟು ತೋರಿಸ್ತೀನಿ ನಿಮಗೆ ನೋಡಿ. ಹಿಂದೆ ವರ್ಕ್ ಆಗುತ್ತೆ, ಇಲ್ಲಿ ಹಿಂದೆ ವರ್ಕ್ ಆಗ್ತಿದೆಯಲ್ವಾ, ಸೊ ಸೇಮು, ಬಟ್ ಮುಂದೆ ವರ್ಕ್ ಆಗಲ್ಲ. ಓಕೆನಾ, ಅದು ಪ್ರಾಬ್ಲಮ್. ಅದನ್ನು ಕೇಳಿದೆ ಅವರಿಗೆ, ಬಟ್ ಅಗೇನ್ ಅವರು ಇಂಡಿಕೇಟ್ರೇ ಪ್ರಾಬ್ಲಮ್ ಅಂತಾರೆ. ಓಕೆನಾ, ನೋಡಿ ಅದು ಇನ್ನೂ ವರ್ಕ್ ಆಗ್ತಿಲ್ಲ ಇಂಡಿಕೇಟ್ರು. ಕೇಳಿದ್ರೆ ಮೀಟರ್ ಇಶ್ಯೂ ಅಂತಾರೆ. ಅಟ್ಲೀಸ್ಟ್ ಕಾಲ್ ಮಾಡಿ ಆದ್ರೂ ಹೇಳ್ತಾರ, ಅದಿಲ್ಲ. ನಾನು ಗಾಡಿ ತಗೊಂಡ್ ಬಂದ್ಮೇಲೆ ನಾನು ನೋಡಿ ಕೇಳಿದೆ, ಅವಾಗ ಹೇಳ್ತಿದ್ದಾರೆ ಮೀಟರ್ ಪ್ರಾಬ್ಲಮ್ ಅಂತ. ಸೊ ವಾಷಿಂಗು ಅಷ್ಟಕ್ಕಷ್ಟೇನೆ ಬೇಕಾಬಿಟ್ಟಿ ಮಾಡಿದ್ದಾರೆ. ಅದು ಎಲ್ಲ ಶೋರೂಮಲ್ಲೂ ಹಂಗೆ ಮಾಡೋದು, ಸರ್ವಿಸ್ ಸೆಂಟ್ರಲ್ಲಿ. ಇವ್ರದಂತ ಏನಿಲ್ಲ. ಇವಾಗ ಇನ್ನೊಂದು ಪ್ರಾಬ್ಲಮ್ ಶುರುವಾಯಿತು. ಇಲ್ಲಿ ನೋಡಿ, ಗಾಡಿ ಸೈಡ್ ಸ್ಟ್ಯಾಂಡ್ ಏನು ಆನ್ ಇಲ್ಲ. ಓಕೆನಾ, ಕ್ಲಚ್ ಎಂಗೇಜ್ ಮಾಡ್ತೀನಿ, ಫುಲ್ ಕ್ಲಚ್ ಹಿಡಿತೀನಿ ಆಯಿತಾ. ಫುಲ್ ಕ್ಲಚ್ ಹಿಡಿದ್ಬಿಟ್ಟು ಸೆಲ್ಫ್ ಮಾಡ್ತೀನಿ, ಆನ್ ಆಗ್ತಿಲ್ಲ. ಸೊ ಅದೇ ಈಗ ನ್ಯೂಟ್ರಲಿಗೆ ಮಾಡ್ತೀನಿ ಆಯಿತಾ. ಸೊ ಇಲ್ಲಿದೆಯಲ್ಲ, ಸೊ ಗಾಡಿ ನ್ಯೂಟ್ರಲಿಗೆ ಬಿತ್ತು, ಕ್ಲಚನ್ನು ಹಿಡಿಯೋಕ್ಕೆ ಹೋಗಲ್ಲ. ವರ್ಕ್ ಆಗ್ತಾ ಇಲ್ಲ. ಸೊ ನೋಡೋಣ, ಮೋಸ್ಟ್ಲಿ ಗಾಡಿ ವಾಶ್ ಮಾಡಿದ್ದಕ್ಕೆ ಏನಾದರೂ ಈ ಥರ ಆಗ್ತಿದೆಯಾ ಗೊತ್ತಿಲ್ಲ. ಒಂದ್ಸಲ ನಾಳೆನೂ ಟ್ರೈ ಮಾಡೋಣ, ಹಿಂಗೆ ಆಫೀಸಿಗೆ ಹೋಗಿರುತ್ತಲ್ಲ, ಸೊ ಅವತ್ತು ಚೆಕ್ ಮಾಡಿದರೆ ಗೊತ್ತಾಗುತ್ತೆ. ಸೊ ಇನ್ನೊಂದು ಏನು ಗೊತ್ತಾ, ಇಲ್ಲಿ ಈ ಸರ್ವಿಸ್ ಸೆಂಟ್ರಲ್ಲಿ ಪರ್ಟಿಕ್ಯುಲರ್ ಆಗಿ ನಾನು ವಾಯುರಥ ಮೋಟರ್ಸ್ ಬಗ್ಗೆ ಹೇಳ್ತಿರೋದು. ಇಲ್ಲಿ ಪೇ ಮಾಡ್ತೀವಲ್ವಾ, ಮೆಸೇಜ್ ಬರುತ್ತಲ್ವಾ ಗಾಡಿ ರೆಡಿ ಇದೆ ಅಂತ. ಪೇ ಮಾಡೋ ಟೈಮಲ್ಲಿನೂ ಅಲ್ಲಿ ಯಾರೂ ಬರಲ್ಲ, ಟೆಕ್ನಿಷಿಯನ್ ಆಗಲಿ, ಸೂಪರ್ವೈಸರ್ ಆಗಲಿ, ಮೆಕ್ಯಾನಿಕ್ ಆಗಲಿ, ಯಾರೂ ಬಂದು ಎಕ್ಸ್ಪ್ಲೇನ್ ಮಾಡಲ್ಲ ಗಾಡೀಲಿ ಏನು ಮಾಡಿದ್ದೀವಿ ಏನಾಗಿಲ್ಲ ಅಂತ. ಅವ್ರ ಪಾಡಿಗೆ ಅವ್ರು ರಿಸೆಪ್ಷನಿಸ್ಟು ಪೇ ಮಾಡಿಸ್ಕೊತಾರೆ, ಅವನ್ಯಾರು ಸೆಕ್ಯೂರಿಟಿ ಇದ್ದವರು ಸ್ಲಿಪ್ ಇಸ್ಕೊತಾನೆ, ಗಾಡಿ ನಮ್ಮ ಪಾಡಿಗೆ ನಾವು ತಗೊಂಡೋಗ್ಬೋದು. ಅದೇನು ಸರ್ವಿಸ್ ಮಾಡ್ತಾರೋ ಅದೇನು. ಸೊ ಹೋಪ್ ಗೈಸ್, ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.